ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಈಗ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಆರಂಭ ಆಗಿದೆ. ನಿಮಗೂ ಕೂಡ ಗೊತ್ತಿರುವಂಥದ್ದು. ಇದರ ಕೆಲವೊಂದಿಷ್ಟು ಅಪ್ಡೇಟ್ಗಳಿದೆ. ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾರಿಗೆ ಮನೆ ಇಲ್ಲ ಮತ್ತು ನಿವೇಶನ ಇಲ್ಲ, ಒಂದು ಜಾಗ ಇರೋದಿಲ್ಲ ನೋಡಿ, ಅಂಥವ್ರಿಗೂ ಒಂದು ಬಂಪರ್ ಗುಡ್ ನ್ಯೂಸ್ ಇದೆ. ಈಗಾಗಲೇ ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಸರ್ವೆ ನಡೆದಿದೆ. ಅದರ ಒಂದು ಹೊಸ ಅಪ್ಡೇಟ್ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ಲು, ದಯವಿಟ್ಟು ಇಂಥ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ವಿಡಿಯೋಗಳು ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಗೆ ತಲುಪುತ್ತೆ ಸ್ನೇಹಿತರೆ. ಆಗ ಪ್ರತಿಯೊಂದು ವಿಡಿಯೋನ ನೀವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಏನು ಮನೆ ಇಲ್ಲದಂಥವ್ರಿಗೆ, ಜಾಗ ಇಲ್ಲದಂಥವ್ರಿಗೆ ಒಂದು ಸರ್ವೆ ನಡೆದಿದೆಯೋ ಆ ಸರ್ವೆ ನೀವು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ ನೋಡ್ಬೋದು. ಈ ಒಂದು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಒಂದು ಸರ್ವೆ ನಡೆದಿದೆ. ಇದು ಅಪ್ಲಿಕೇಶನ್ ಹಾಕುವಂಥದ್ದು ನಗರ ಪ್ರದೇಶ ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಪ್ರದೇಶಗಳಲ್ಲೂ ಕೂಡ ನಡೆದಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. ಆದರೆ ಇಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು ಸರ್ವೆ ನಡೆದಿದೆ ನೋಡಿ, ಅದು ಯಾವ ದಿನಾಂಕದಂದು ಕೊನೆಗೊಳ್ಳುತ್ತೆ ಅದನ್ನು ಕೂಡ ಜನರಿಗೆ ಗೊತ್ತಾಗಬೇಕು. ಅದಕ್ಕಾಗಿ ಕೇಂದ್ರ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿರುವಂಥದ್ದು, ಯಾವಾಗ ಒಂದು ಕೊನೆಗೊಳ್ಳುತ್ತೆ ಈ ಒಂದು ಅಪ್ಡೇಟು ಏನು ಕೊಟ್ಟಿದೆ ಕೇಂದ್ರ ಸರ್ಕಾರ, ಅದ್ರ ಬಗ್ಗೆಯೂ ಕೂಡ ಮಾಹಿತಿ ನೀವು ತಿಳ್ಕೊಳ್ಬೇಕಾಗತ್ತೆ. ಏನು ಈಗ ಕೊಟ್ಟಿರುವಂಥ ಏನು ಮಾಹಿತಿ ಇದೆ, ಕೇಂದ್ರ ಸರ್ಕಾರದ್ದು ಆದೇಶ ಕೂಡ ಬಂದಿದೆ. ಈ ಒಂದು ಆದೇಶ ಏನಿದೆ ಅಂತಂದರೆ, ಏಪ್ರಿಲ್ 30ನೇ ತಾರೀಕು ಒಳಗಡೆ ಎಲ್ಲರೂ ಕೂಡ ಸರ್ವೆ ಮುಗಿಸ್ಕೊಳ್ಬೇಕು. ಈ ಏಪ್ರಿಲ್ 31ರ ತನಕ ಗಡುವು ಕೊಟ್ಟಿದೆ. ಎಲ್ಲ ಸರ್ವೆ ಮಾಡಿಕೊಂಡು ಏನು ನಿವೇಶನ ಇಲ್ಲದಂಥವ್ರು, ಜಾಗ ಇಲ್ಲದಂಥವ್ರು, ಈ ಎಲ್ಲ ಒಂದು ಮನೆ ಇಲ್ಲದಂಥವ್ರು ಎಲ್ಲರೂ ಕೂಡ ಸರ್ವೆ ಮಾಡಿ ಅಪ್ಡೇಟ್ ಕೊಡಬೇಕು ಅಂತ ಆದೇಶ ಆಗಿದೆ. ಹಾಗಾಗಿ ಯಾರು ಇನ್ನೂ ಪೆಂಡಿಂಗ್ ಉಳ್ಕೊಂಡಿದ್ದೀರಾ ಅಂಥವರು ಆದಷ್ಟು ನಿಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರತಿಯೊಬ್ಬರು ಈ ಕೆಲಸ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮಾಡ್ತಾರೆ ಸರ್ವೆ. ಆ ಒಂದು ಗ್ರಾಮ ಪಂಚಾಯತಿಯವರಿಗೆ ನೀವು ಭೇಟಿಯಾಗಿ ಅವ್ರ ಜೊತೆ ನೀವು ಮಾಹಿತಿನ ಹಂಚಿಕೊಂಡು ನಿಮ್ಮ ಒಂದು ದಾಖಲಾತಿಗಳನ್ನು ಅವರಿಗೆ ನೀಡಿ ನಿಮ್ಮ ಮನೆಗೆ ಬಂದು ಸರ್ವೆ ಮಾಡ್ತಾರೆ. ಅವರು ಇದ್ದಲ್ಲಿಗೆ ನೀವು ಹೋಗುವಂಥ ಅವಶ್ಯಕತೆ ಇಲ್ಲ. ಅವರೇ ನಿಮ್ಮ ಮನೆಗೆ ಬಂದು ಸರ್ವೆ ಮಾಡಿಕೊಂಡು ನಿಮಗೆ ಒಂದು ಅರ್ಜಿನ ಸಲ್ಲಿಸ್ಕೊಂಡು ಹೋಗ್ತಾರೆ. ಅವರು ಸರ್ವೆ ಮಾಡಿಕೊಂಡು ಆಗ ನಿಮಗೂ ಕೂಡ ಒಂದು ಸೆಂಟ್ರಲ್ ಗೌರ್ಮೆಂಟ್ನಿಂದ ಮನೆ ಬರುವಂಥ ಒಂದು ಎಲ್ಲ ಚಾನ್ಸಸ್ ಇರುತ್ತೆ. ಆದಷ್ಟು ಯಾರು ಬಡವರಿದ್ದೀರಾ, ಯಾರಿಗೆ ಜಾಗ ಇಲ್ಲ, ಯಾರಿಗೆ ಮನೆ ಇಲ್ಲ ಅಂಥವರು ದಯವಿಟ್ಟು ಇದರದ್ದು ಒಂದು ಮಾಹಿತಿನ ತಿಳ್ಕೊಂಡು ಅಪ್ಲಿಕೇಶನ್ನ ಹಾಕಿ ಸರ್ವೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.